ತುಂಬ ಚೆನ್ನಾಗಿದೆ ಮೂವಿ. ಹಾಡುಗಳೆಲ್ಲವೂ ನಾವು ತುಂಬ ಚಿಕ್ಕ ವಯಸ್ಸಿನ ಕೇಳಿದ ಹಾಡುಗಳು ನಮ್ಮ ತಾಯಿದೆ ಎಲ್ಲ ಜ್ಞಾಪಕ ಬರ್ತದೆ. ಆಮೇಲೆ ಆ ಕಾಲದಂಗೆ ಎಲ್ಲೂ ಮಾಡ್ರನ್ ಆಗಿ ಎಲ್ಲೂ ಬಂದಿಲ್ಲ. ತುಂಬ ನೀಟಾಗಿ ತೆಗೆದಿದ್ದಾರೆ. ತುಂಬ ಇಷ್ಟ ಆಯಿತು. ಎಲ್ರಿಗೂ ಹೇಳೋಣ, ಎಲ್ಲರೂ ಬನ್ನಿ ಅಂತ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಉಳಿಸೋಣ. ತುಂಬ ಚೆನ್ನಾಗಿದೆ ರೀ, ಫಸ್ಟ್ ಕ್ಲಾಸ್ ಆಗಿದೆ. ಅದು ಹೇಳಿಲ್ಲ, ತುಂಬ ನಾವು ಮಗು ಆದಾಗಲಿಂದ ಕೇಳಿರೋ ಹಾಡುಗಳೇ ಇದು, ನಮ್ಮ ಮರೀಕೆ ಆಗಲ್ಲ. ಅಷ್ಟು ಸಂತೋಷ ಆಗಿದೆ. ಥ್ಯಾಂಕ್ ಯು. ಸರ್, ಡಾಕ್ಟರ್ ಚೇತನ್ ಅಂತ ಇದು ಮನೋವಿಶುದ್ಧೈ ಚರಿತಾನುವಾದ ಅಂತ, ದೊಡ್ಡವ್ರ ಚರಿತ್ರೆ ನಮಗೆ ಮನಸ್ಸು ಪಾವನವಾಗ್ತಕ್ಕಂಥದ್ದು. ಯಾಕೆಂದರೆ ಎಷ್ಟೋ ಸಲ ನಾವು ಹೆಂಗೆ ಜೀವನ ಮಾಡಬೇಕು ಅಂತಕ್ಕಂಥದ್ದು ಭಾಳ ಕನ್ಫ್ಯೂಸಿಂಗ್ ಆಗಿರುತ್ತೆ ಈ ಒಂದು ಪ್ರಪಂಚದಲ್ಲಿ. ಅದರಿಂದ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋ ಥರ ಯದ್ಯದಾಚರಂತಿ ಶ್ರೇಷ್ಠ ತತ್ತತೆ ವಚರೋ ಜನ ಅಂತ ದೊಡ್ಡವರ ಆಚರಣೆ ನೋಡಿ ಎಷ್ಟೋ ಉತ್ಸುಕರಾಗ್ತೀವಿ. ಆ ಸಂಗೀತ ಮಿಶ್ರಿತವಾಗಿರ್ತಕ್ಕಂಥದ್ರಿಂದ ಮನೋ ಒತ್ತಡ, ಸ್ಟ್ರೆಸ್ಸು ನಾನಾ ಪ್ರಕಾರವಾಗಿರ್ತಕ್ಕಂಥದ್ದು ಈಸಾಗತ್ತೆ. ಈ ಲೌಕಿಕ ಪ್ರಪಂಚದಲ್ಲಿ ದಿನನಿತ್ಯದಲ್ಲಿ ಸಾಕಷ್ಟು ಕಡೆ ಹೊರಗೋಗಿರ್ತೀವಿ. ಇದು ಬಂದರೆ ಬಹಳ ಮೈಂಡ್ ರಿಫ್ರೆಶಿಂಗು, ಮಾನಸಿಕ ಒತ್ತಡ ಬಹಳ ಕಡಿಮೆ ಆಗುತ್ತೆ. ಈ ಥರ ಸಾಕಷ್ಟು ಮೂವಿಗಳು ಬಂದರೆ ಒಂದು ಮಾರ್ಗದರ್ಶಕವಾಗಿರುತ್ತೆ, ಮನುಶುಚಿನೂ ಆಗುತ್ತೆ, ಭಾಳಷ್ಟು ಜನಗಳಿಗೆ ತಾರಕವಾಗಿರ್ತಕ್ಕಂಥ ರೀತಿಯಲ್ಲಿ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು. ಶ್ರೀ ವಿದ್ಯಾಭೂಷಣ ಅವರ ನಟನೆ ಅದ್ಭುತವಾಗಿದೆ. ಅವರ ಗಾಯನ ತುಂಬ ಚೆನ್ನಾಗಿದೆ. ಹಾಗೆ ಪುರಂದರದಾಸರ ಕತೆ ನೋಡಬೇಕು, ತಿಳ್ಕೋಬೇಕು. ಈ ಥರ ಸಿನಿಮಾಗಳು ಬರಬೇಕು. ಇವತ್ತಿನ ಜನಕ್ಕೆ ಬರಲೇಬೇಕು, ನೋಡಲೇಬೇಕು. ಹರೇ ಕೃಷ್ಣ. ತುಂಬ ಉತ್ತಮವಾದ ಚಿತ್ರ. 15 ಶತಮಾನ ಹಿಂದಿನ ಸುದ್ದಿ ವಿಚಾರಗಳನ್ನು, ಆಚಾರಗಳನ್ನು ಇನ್ನು ಇಲ್ಲಿ ವರ್ಷಕ್ಕೆ ತಂದು ಇವತ್ತು ಪೀಳಿಗೆ ತೋರಿಸಿದ್ದಾರೆ. ಪ್ರತಿಯೊಬ್ಬರು ನೋಡೋಂಥ ಚಿತ್ರ, ಒಳ್ಳೆ ಮೆಸೇಜು, ವಿದ್ಯಾವಂತರಿಗೆ ನೋಡೋದು, ಜನಗಳಿಗೆ ಇಷ್ಟು ಒಂದು ಒಳ್ಳೆ ಗೌರವ ಕೊಡೋದು ಮತ್ತು ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಚಿತ್ರ ಮೆಸೇಜ್ ಕೊಟ್ಟಿದ್ದಾರೆ. ಡೈರೆಕ್ಟರ್ಗೆ ವಾಟ್ಸಾಪ್, ಒಳ್ಳೆ ಚಿತ್ರ. ಪ್ರೇಕ್ಷಕರು ಪ್ರತಿಯೊಬ್ಬರು ನೋಡಿ ಈ ಸಿನಿಮಾನ ಮತ್ತು ವಿಷಯನ ತಿಳಿಸಿ ಎಲ್ಲರಿಗೂ ಅಂತೇಳಿ ನಮ್ಮ ಸಲಹೆ ಪ್ರಾರ್ಥನೆ. ಜೀವನಕ್ಕೂ ಪಾರಮಾರ್ಥಿಕಕ್ಕೂ ತುಂಬ ಇದಾಗಿ ಮೂಡಿ ಬಂದಿದೆ ಚೆನ್ನಾಗಿ. ಮತ್ತು ಪುರಂದರದಾಸರದ ಎಲ್ಲ ಕೀರ್ತನೆಗಳು ತುಂಬ ಚೆನ್ನಾಗಿ ಹಾಡಿದ್ದಾರೆ ಗುರುಗಳು. ಮತ್ತು ಡೈರೆಕ್ಷನು ತುಂಬ ಚೆನ್ನಾಗಿದೆ. ಸೀನ್ರಿ ಅಂತೂ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ, ತುಂಬ ಪೂರಕವಾಗಿದೆ. ಈ ನಿಜ ಜೀವನದಲ್ಲಿ ಅಳವಡಿಸ್ಕೋಬೇಕಾದ ಕೆಲವು ಸಂಗತಿಗಳು ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ವಿದ್ಯಾಭೂಷಣರ ಆ್ಯಕ್ಟಿಂಗು ಮತ್ತು ಅವರ ಸಂಗೀತ ತುಂಬ ಇಂಪಾಗಿದೆ. ಆ ಕಾಲಕ್ಕೂ ಇದು ನಮ್ಮ ಬೇರೆ ಲೋಕಕ್ಕೆ ಒಯ್ಯುತ್ತೆ. ತುಂಬ ಚೆನ್ನಾಗಿ. ಇದೊಂದು ಅತ್ಯದ್ಭುತವಾದ ಚಿತ್ರ. ನಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ತಂದಂಥ ಚಿತ್ರ. ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಸಂತೋಷ ಆಯಿತು. ಅವರಿಗೆ ಭಗವಂತ ಇನ್ನೂ ಹೆಚ್ಚಾಗಿ ಇಂಥ ಅನೇಕ ಚಿತ್ರಗಳನ್ನು ಮಾಡೋ ಶಕ್ತಿ ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಎಲ್ಲ ಡೈರೆಕ್ಷನ್ನು, ಫೋಟೋಗ್ರಫಿ ಎಲ್ಲ ತುಂಬ, ಲೊಕೇಶನ್ನು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಥದ್ದು ಆಮೇಲೆ ವಿದ್ಯಾಭೂಷಣ ಹಾಡು ತುಂಬ ಕಿವಿಗೆ ಇಂಪಾಗಿತ್ತು. ಅದನ್ನು ಎಷ್ಟು ಸತಿ ಕೇಳಿದ್ರು ಮರೆಯದೇ ಇರೋ ಅಂಥದ್ದು ಹಾಡು ಕೇಳಬೇಕು ಅಂತ ಇರೋದು. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಬೇಕಂತ ಚೆನ್ನಾಗಿ ಬಂದಿದೆ. ಎಲ್ಲರೂ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಇದರಲ್ಲಿ ತುಂಬ ಚೆನ್ನಾಗಿತ್ತು. ಒಂದು ನಮಗೊಂದು ವಿಶೇಷವಾಗಿದೆ ಅಂತ ಅನ್ನಿಸ್ತು ಪಿಕ್ಚರ್ ತೆಗೆದಿರೋದು. ಥ್ಯಾಂಕ್ ಯು. ನೈಸ್ ಮೂವಿ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಚಿತ್ರ. ಭಕ್ತಿ ಭಾವ ಇನ್ನೂ ಹೆಚ್ಚಿಸಿತ್ತು ನಮಗೆ. ಹಾಡುಗಳು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಪುರಂದರದಾಸರ ಹಾಡು ಕೇಳಿ ತುಂಬ ಖುಷಿಯಾಯಿತು. ಚಿತ್ರ ಹಂಪೆ ಸ್ಟಾರ್ಟಿಂಗ್ನಲ್ಲಿ ಹಂಪೆ ತೋರಿಸಿ ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಯಿತು. ಹಾಗಾಗಿ ಕತೆ ಅವ್ರದ್ದು ಒಂದು ದಿನದ ದಿನಚರಿ ನೋಡಿ ತುಂಬ ಚೆನ್ನಾಗಿದೆ. ಗಿರೀಶ್ ಅವರು ಇದೇ ರೀತಿ ಇನ್ನು 16 ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀವಿ. ಹೇಗಿತ್ತು ಸರ್? ವಿದ್ಯಾಭೂಷಣ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಗಿರೀಶ್ ಅವರಿಗೆ ಒಳ್ಳೆಯದಾಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಎಕ್ಸಲೆಂಟ್ ಮೂವಿ, ಎಕ್ಸಲೆಂಟ್ ಡೈರೆಕ್ಷನ್. ತುಂಬ ಯಶಸ್ಸಾಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸಿನಿಮಾದಲ್ಲಿ ವಿದ್ಯಾಭೂಷಣ್ ಅವ್ರನ್ನ ನೋಡಲಿಲ್ಲ. ಪುರಂದರದಾಸರನ್ನ ಜೀವಂತವಾಗಿ ನೋಡಿದಷ್ಟು ಆನಂದ ಆಯಿತು ನಮಗೆ. ಬಹುಶಃ ನಾವು ನೋಡಿದ್ರು ಆ ಜನ್ಮದಲ್ಲಿ ನಮಗೆ ಜ್ಞಾಪಕ ಇರಲ್ಲ. ಆದರೆ ಈ ಜನ್ಮದಲ್ಲಿ ಪುರಂದರದಾಸರ ಸಾಕಾರ ದರ್ಶನ ಮಾಡಿಕೊಟ್ಟ ವಿದ್ಯಾಭೂಷಣರಿಗೆ ನಮ್ಮ ಅನಂತ ವಂದನೆಗಳು. ಈ ಥರದ್ದೇ ಇನ್ನೂ ದಾಸಶ್ರೇಷ್ಠರ ಪರಂಪರೆಯನ್ನು ಜನಗಳಿಗೆ ತೋರಿಸ್ಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು.
ತುಂಬಾ ಚೆನ್ನಾಗಿತ್ತು ಮೂವಿ. ಆ್ಯಕ್ಚುಲಿ 15th ಸೆಂಚುರಿಗೆ ಹೋಗಿ ಬಂದಂಗೆ ಆಯಿತು, ಅಷ್ಟು ಚೆನ್ನಾಗಿತ್ತು. ವಿಡಿಯೋಗ್ರಫಿ, ಇದು ಸೆಟಪ್ ಎಲ್ಲ. ವಿದ್ಯಾಭೂಷಣ್ ಅಂತೂ ಅನಿಸ್ಲೇ ಇಲ್ಲ, ಪುರಂದರದಾಸರನ್ನೇ ನೋಡ್ದಂಗಾಯಿತು. ಗಿರೀಶ್ ಅವ್ರಿಗೂ ತುಂಬ ಇದು ಹೇಳಬೇಕು, ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಇಂಥ ಮೂವಿ ತಂದಿದ್ದಕ್ಕೆ. ಈ ಥರದ್ದು ತುಂಬ ಮೂವಿ ಬರ್ತಾ ಇರಲಿ ಅಂತ ನಾವು ಕೇಳ್ಕೊತೀವಿ. ಟೋಟಲ್ 15-16 ಸಾಂಗ್ಸ್ ಇದೆ. Wonderful movie, good choreography and very nice direction. Acting, we cannot say it's not acting, it's actually living the life of Purandaradasa. So it was a wonderful experience. May many more such movies come. Karnataka. ತುಂಬ ವಿಭಿನ್ನವಾಗಿದೆ. ಅವರ ಕಂಠ ಅದ್ಭುತ, ಅವರ ಗಾಯನ ಸುಂದರವಾಗಿದೆ. ಅದನ್ನು ರೆಕಾರ್ಡ್ ಮಾಡಿ ನಾವು ಪ್ರತಿದಿನ ಹೇಳಬೇಕು ಅನ್ನಿಸ್ತಾ ಇದೆ. ಭಾಳ ಚೆನ್ನಾಗಿ ನಮ್ಮನ್ನೆಲ್ಲ 15ನೇ ಶತಮಾನಕ್ಕೆ ಕರ್ಕೊಂಡೋಗಿದ್ರು. ತುಂಬ ಚೆನ್ನಾಗಿದೆ. ಗಿರೀಶ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ದಾಸರ ದಿನಚರಿ ಹೇಗಿರುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದಾಯಿತು. 15ನೇ ಶತಮಾನಕ್ಕೆ ಹೋಗಿ ಥ್ಯಾಂಕ್ಸ್. ತುಂಬ ವಿಭಿನ್ನವಾಗಿದೆ, ವಿನೂತನವಾಗಿದೆ. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಶುಡ್ ನಾಟ್ ಬಿ ಲಾಸ್ಟ್ ಆಫ್ ಇಟ್ಸ್ ಕೈಂಡ್. ವಿ ಪ್ರೇ ಫಾರ್ ದಟ್. ತುಂಬ ನಮಸ್ಕಾರ. ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳಿ ಕರೆಸ್ಕೊಂಡಿದ್ದಂಥವ್ರು ಪುರಂದರದಾಸರು ತಮ್ಮ ಗುರುಗಳಿಂದನೇ. ಇವತ್ತಿನ ದಿವಸ ನಾವು ಅವರನ್ನು ನಿಜವಾಗ್ಲೂ ನೋಡ್ದಂಗಾಯಿತು ವಿದ್ಯಾಭೂಷಣರ ರೂಪದಲ್ಲಿ. 16ನೇ ಶತಮಾನದಲ್ಲಿ ನಾವೆಲ್ಲ ಈಗ ಹೋಗಿ ತೇಲಿ ಬಂದ್ವಿ ಅನ್ನೋ ಹಾಗೆ ಅನಿಸ್ತಾ ಇದೆ. ಹೀಗೆ ಹೆಚ್ಚು ಸಂಖ್ಯೆಯ ಜನ ಬಂದೆಲ್ಲ ಕೂಡ ಇವ್ರಿಗೆ ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊತೀನಿ. ಒನ್ಸ್ ಅಗೇನ್ ಗಿರೀಶ್ಗೆ ಥ್ಯಾಂಕ್ಸ್. ಎಲ್ಲರಿಗೂ ಅಭಿನಂದನೆಗಳು. ತುಂಬ ಚೆನ್ನಾಗಿತ್ತು. ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ, ಅಷ್ಟು ತುಂಬ ಚೆನ್ನಾಗಿತ್ತು. ಚಿತ್ರ ನಿರ್ದೇಶನ ಎಲ್ಲ ತುಂಬ ಚೆನ್ನಾಗಿದೆ. ಹಾಡುಗಳು ಬಹಳ ಚೆನ್ನಾಗಿದೆ. ಹಿಂದೆ ಹೋಗಿ ನಾವು ಪುರಂದರದಾಸರ ಜೊತೆಗೆ ಇದ್ದೇವೆ ಅನ್ನೋಷ್ಟು ಸಂತೋಷವಾಗಿದೆ. ಗಿರೀಶ್ ನಾಗರಾಜ್ಗೆ ದೇವರು ಒಳ್ಳೆಯದು ಮಾಡಿ, ಎಲ್ಲರಿಗೂ ಒಳ್ಳೆಯದು ಮಾಡಿ. ತುಂಬ ಚೆನ್ನಾಗಿತ್ತು, ಶಬ್ದಗಳೇ ಸಾಲುತ್ತಿಲ್ಲ ಹೇಳಲಿಕ್ಕೆ. ಭಾಳ ಚೆನ್ನಾಗಿತ್ತು. ಹರೇಶ್ ಶ್ರೀನಿವಾಸ, ಗಿರೀಶ್ ನಾಗರಾಜ್, ಥ್ಯಾಂಕ್ಸ್. ತುಂಬ ಅದ್ಭುತವಾದಂಥ ನಿರ್ದೇಶನ, ತುಂಬ ಕೊರಿಯೋಗ್ರಫಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹರೇಶ್ ಶ್ರೀನಿವಾಸ. ಪುರಂದರದಾಸರ ಕಾಲಕ್ಕೆ ಹೋಗಿ ಬಂದಂತಾಯಿತು, ಚೆನ್ನಾಗಿತ್ತು. ಹೇಳಿ ಸರ್. ಹರೇಶ್ ಶ್ರೀನಿವಾಸ. ಇಲ್ಲಿ ಬಂದ ಪ್ರತಿಯೊಂದು ಕೀರ್ತಿಗಳು ತುಂಬ ಅರ್ಥಬದ್ಧವಾಗಿವೆ. ಸಾಕ್ಷಾತ್ ಪುರಂದರದಾಸರು ನೋಡ್ದಂಗೆ ಆಯಿತು. ವಿದ್ಯಾಭೂಷಣ ಹಾಕ್ಕೊಂಡು ನಿಜವಾಗ್ಲೂ ಎಲ್ಲರೂ ಒಳ್ಳೆ ಸ್ಫೂರ್ತಿ ಬಂತು. ಇನ್ನೂ ಹೆಚ್ಚಾಗಿ ಈ ಥರ ಚಿತ್ರಗಳು ಬರಲಿ ಅಂತ ಅಂದ್ಬಿಟ್ಟು ಆಶಿಸ್ತೀವಿ. ಧನ್ಯವಾದ. ಇದು ಪುರಂದರದಾಸರ ದಿನಚರಿ ಸಿನಿಮಾ ಭಾಳ ತುಂಬ ಚೆನ್ನಾಗಿದೆ. ಇದೇ ಥರ ಗಿರೀಶ್ ನಾಗರಾಜ್ ಅವರಿಗೆ ಆಯುಷ್ಯ, ಆರೋಗ್ಯ, ಒಳ್ಳೆ ಬುದ್ಧಿಶಕ್ತಿ ಕೊಟ್ಟು ಇದೇ ಥರ ಸಿನಿಮಾನ ತೆಗಿತಾ ಇರಲಿ ದಾಸರುಗಳನ್ನ. ನಾವು ಸಂತೋಷ ಬಂದು ನೋಡ್ತೀವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ದೇವರು ಒಳ್ಳೇದು ಮಾಡಲಿ. ಸಿನಿಮಾ ಭಾಳ ಚೆನ್ನಾಗಿದೆ. ಸರಿ. ನಮಸ್ಕಾರ. ದಾಸ ದಿನಚರಿ ಭಾಳ ಉತ್ತೇಜಕವಾದ ಚಿತ್ರೀಕರಣ ಮಾಡಿದ್ದಾರೆ. ನಾವು ಪುರಂದರದಾಸನ್ನ ಕೇಳಿದವರು ಇದ್ದ, ಆದರೆ ಅವರ ಒಂದು ದಿನಚರಿಯಲ್ಲಿ ಯಾವುದು ನಡೀತಾ ಇತ್ತು, ಭಕ್ತಿ ಪ್ರೇರಿತ ಹಾಡುಗಳನ್ನು ಜನಸಾಮಾನ್ಯರಿಗೆ ತೋರಿಸುವಂಥ ಒಂದು ಸಂಗೀತ ಮಾರ್ಗವನ್ನು ಹುಡುಕಿ ಭಾಳ ಅಚ್ಚುಮೆಚ್ಚಾಗಿ ಮಾಡಿದ್ದಾರೆ. ನಾವೆಲ್ಲ ನೋಡಬೇಕು. ಮುಂದಿನ ಪೀಳಿಗೆಗೂ ಇದು ನಾಂದಿ ಆಗುತ್ತೆ ಅಂತ. ಥ್ಯಾಂಕ್ ಯು ಸರ್. ಮೂವಿ ತುಂಬ ಚೆನ್ನಾಗಿದೆ. ತಂದೆ ಆಸೆ ಅಂತೆ ಮಗ ಅದನ್ನು ಪೂರ್ತಿ ಮಾಡಿದ್ದಾರೆ. ಅವ್ರ ತಂದೆ ಹಾಗೆ ಸಣ್ಣ ಇದಾಗಿದ್ದಾಗ ದಾಸರಾಗಿ ಮನೆ ಮನೆ ಭಿಕ್ಷೆಗೆ ಹೋಗ್ತಿದ್ರು. ನಾವು ಅವ್ರ ಜೊತೆಗೆ ಹೋಗ್ತಿದ್ದೀವಿ. ಮಗ ಹಾಗೆ ಅದನ್ನು ಪೂರ್ತಿ ಮಾಡಿದ್ದಾರೆ. ಇನ್ನು ಜನ ಬಂದು ಅವ್ರಿಗೆ ಸಹಕಾರ ಕೊಡಬೇಕು. ಮೂವಿ ತುಂಬ ಗುಡ್. ನಮ್ಗೆ ಗೊತ್ತೇ ಆಗಿಲ್ಲ 2 hours ಆಗಿದ್ದು. ತುಂಬ ಖುಷಿ ಆಗ್ತಿದೆ. ಹಿಂದಿನ ಕಾಲದಲ್ಲಿ ಹೆಂಗೆ ಜನ ಇದ್ರು ಅಂತ ಈ ಮೂವಿ ನೋಡಿ ನಾವು ತಿಳ್ಕೊಬೋದು. ದಾಸರು ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನು ಈ ಥರ ಹಿಂದೂ ಕುಲಕ್ಕೆ ಒಂದು ಗೌರವ ತಂದಿದ್ದಾರೆ ಅಂತ ತುಂಬ ಚೆನ್ನಾಗಿದೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಹೇಳಿ. ನಮಸ್ಕಾರ. ಇವತ್ತಿನ ಸಿನಿಮಾ ಹರಿದಾಸರ ದಿನಚರಿ ತುಂಬಾ ಚೆನ್ನಾಗಿತ್ತು, ಅರ್ಥಪೂರ್ಣವಾಗಿತ್ತು. ಅವರು ಪುರಂದರದಾಸರು ನಾವಂತೂ ಯಾರೂ ನೋಡಿಲ್ಲ, ಆದರೆ ಅವರು ಹೇಗೆ ಜೀವನ ನಡೆಸಿದ್ರು, ಹೇಗೆ ಅವ್ರಿಗೆ ದೇವರ ನೋಡಿದಾಗ ಹಾಡಿದ್ದು ನಮ್ಮ ಮನಸ್ಸಿಂದ ಹೇಗೆ ಬಂತು, ಅವ್ರಿಗೆ ಅವರ ಭಕ್ತಿ ಹೇಗೆ ಹೊರಗೆ ಬಂದು ಹಾಡನ್ನು ಹಾಡಿ ಎಲ್ಲರನ್ನೂ ಜನರಿಗೆ ತಲುಪೋ ಮಾಡಿದ್ರು. ಅದನ್ನು ತುಂಬ ಚೆನ್ನಾಗಿ ಸೆರೆ ಹಿಡಿದು ತೋರಿಸ್ಕೊಟ್ಟಿದ್ದಾರೆ ಗಿರೀಶ್ ಅವರು. ಅವ್ರಿಗೆ ಧನ್ಯವಾದಗಳು. ಈಗ ಅವ್ರ ಮುಂದಿನ ಪ್ರಾಜೆಕ್ಟು ರಾಮಾಯಣ ಅಂತ ಹೇಳಿದ್ದಾರೆ. ಅವ್ರಿಗೆ ಎಲ್ಲ ಶುಭವಾಗಲಿ ಅಂತ ಹಾರೈಸ್ತೀವಿ. ನಮಸ್ಕಾರ. ತುಂಬ
ತುಂಬ ಚೆನ್ನಾಗಿ ಬಂದಿದೆ ಹರಿದಾಸರ ದಿನಚರಿ. ಅದರಲ್ಲಿ ಎಲ್ಲ ಪಾತ್ರವರ್ಗಗಳು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮತ್ತು ನಾವು ಎಲ್ಲ ಆ ಪೂರ್ವಕಾಲಕ್ಕೆ ಹೋದಂಥ ಭಾವನೆ ಮೂಡಿತು 2 ಗಂಟೆಗಳು. ಮತ್ತು ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆಡಿಸಿದಳು ಯಶೋದೆ ತುಂಬ ನಮಗೆ ಗುಣಗುಣಿಸೋಗೆ ಹೇಳಿ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು.